ಕಚ್ಚತೀವು ಕಿಚ್ಚು ಹೊತ್ತಿಸಿದ ಅಣ್ಣಾಮಲೈ. ದ್ರಾವಿಡ ರಾಜಕೀಯದಲ್ಲಿ ಹೊಸ ಬಿರುಗಾಳಿ. ಇಂದಿರಾ ಹೆಸರು ನೆಹರು ನಂಟು. ಟಾರ್ಗೆಟ್ ಡಿಎಂಕೆ. ತಮಿಳುನಾಡಲ್ಲಿ ದ್ವೀಪ ಗುದ್ದಾಟ. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ತಮಿಳುನಾಡು ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಕಚತೀವು ದ್ವೀಪ ಭಾರಿ ಕೋಲಾಹಲ ಕಾರಣ ಆಗಿದೆ. ಬಿಜೆಪಿ ನಾಯಕ ಅಣ್ಣಾಮಲೈ ಕಚತೀವು ದ್ವೀಪದ ಬಗ್ಗೆ RTI ಹಾಕಿದ್ರು. ಅದರಿಂದ ಹೊರಬಿದ್ದ ಮಾಹಿತಿ ವಿಪಕ್ಷಗಳಿಗೆ ಬಿಸಿ ತುಪ್ಪ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಇದು ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. ಹಾಗಿದ್ರೆ ಏನಿದು ಕಚ್ಚತೀವು ವಿವಾದ? ಅಣ್ಣಾಮಲೈ ಈಗ ದಿಢೀರಂತ ಈ ವಿಚಾರವನ್ನ ಹೊರತಂದಿರೋದು ಯಾಕೆ? ಇದೊಂದು ದ್ವೀಪ ತಮಿಳು ರಾಜಕೀಯದ ಮೇಲೆ ಹಾಗೂ ರಾಷ್ಟ್ರ ರಾಜಕೀಯದ ಮೇಲೆ ಬೀರೋ ಪರಿಣಾಮ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಕಚ್ಚತೀವು ಕತೆ? ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನಾವು ಈ ಕಚ್ಚತೀವು ದ್ವೀಪದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಹಾಗಾದಾಗ ನಮಗೆ ಸಂಪೂರ್ಣ ಚಿತ್ರಣ ಅರ್ಥ ಆಗೋಕೆ ಸಾಧ್ಯ. ಕಚ್ಚತೀವು ಅಂದರೆ, ಈಗ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ, ಇದು ಈ ಜಾಗ ಭಾರತ ಹಾಗೂ ಲಂಕಾ ನಡುವೆ ಇರೋ ಪಾಕ್ ಜಲಸಂಧಿಯಲ್ಲಿ ಈ ದ್ವೀಪ ಬರುತ್ತೆ. ಸದ್ಯ ಲಂಕಾ ಕಂಟ್ರೋಲ್ನಲ್ಲಿರೋ ಈ ದ್ವೀಪ ಆಡಳಿತಾತ್ಮಕವಾಗಿ ಜಾಫ್ನಾ ಜಿಲ್ಲೆಗೆ ಸೇರಿದೆ. ಲಂಕಾದು ನಿರ್ಜನ ಪ್ರದೇಶ, ಯಾರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇಲ್ಲ. ಭಾರತದ ರಾಮೇಶ್ವರಂನಿಂದ ಕೇವಲ 20 ಕಿಲೋಮೀಟರ್ ದೂರ ಇರೋ ಈ ದ್ವೀಪ 1.9 ಸ್ಕ್ವೇರ್ ಕಿಲೋಮೀಟರ್ ಸೈಜ್ ಇದೆ. 300 ಮೀಟರ್ ಅಗಲ ಇದೆ. ಇದು ಒಟ್ಟು 285 ಎಕರೆಗಳಷ್ಟು ಜಾಗ ಇದರಲ್ಲಿದೆ. 285 ಏಕರ್ಸ್. ಹಾಗೆ ನೋಡಿದ್ರೆ ಕಚ್ಚತೀವು ದ್ವೀಪಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇಲ್ಲ. ಇನ್ಫ್ಯಾಕ್ಟ್ ಆ ದ್ವೀಪ ಹುಟ್ಟಿ ಇನ್ನೂ 1000 ವರ್ಷ ಕೂಡ ಆಗಿಲ್ಲ. 14ನೇ ಶತಮಾನದಲ್ಲಿ ಈ ಸಮುದ್ರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಈ ದ್ವೀಪ ಎರಪ್ಟ್ ಆಯಿತು ಅಂತ. ಅದಾದ ನಂತರ ಒಂದಷ್ಟು ವರ್ಷಗಳ ಕಾಲ ಈ ದ್ವೀಪ ಹಾಗೆ ಇತ್ತು. ಕಾಲ ನಂತರ 17ನೇ ಶತಮಾನದ ಹೊತ್ತಿಗೆ ಇದು ತಮಿಳುನಾಡಿನ ರಾಮ್ನಾಡ್ ಕಿಂಗ್ಡಮ್ನ ಭಾಗ ಆಯಿತು. ಈ ರಾಮ್ನಾಡ್ ಮನೆತನ ರಾಮೇಶ್ವರಂನಲ್ಲಿ ಆಡಳಿತ ಮಾಡ್ತಾ ಇದ್ದ ಮನೆತನ. ದ್ವೀಪಗಳ ಮೇಲೆ ವಿಪರೀತ ಆಸಕ್ತಿ ಹೊಂದಿದ್ದ ರಾಮ್ನಾಡ್ ಮನೆತನದವರು ಬಂಗಾಳ ಕೊಲ್ಲಿ ಸುತ್ತಮುತ್ತಲ ದ್ವೀಪಗಳಲ್ಲಿ ಒಂದಷ್ಟು ಬಿಗಿ ಹಿಡಿತವನ್ನು ಹೊಂದಿರ್ತಾರೆ. ಆಗಲೇ ಈ ಕಚ್ಚತೀವು ದ್ವೀಪವನ್ನು ಕೂಡ ಕಂಟ್ರೋಲಿಗೆ ತಗೊಂಡಿರ್ತಾರೆ. ದಾಖಲೆಗಳಲ್ಲಿ ಕಚ್ಚತೀವು ಸೇರಿದಂತೆ 69 ಕರಾವಳಿ ಗ್ರಾಮಗಳು ಮತ್ತು 11 ದ್ವೀಪಗಳು ರಾಮ್ನಾಡ್ ಮನೆತನದ ಭಾಗ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಈ ದ್ವೀಪದ ಮೊದಲ ವಾರಸುದಾರರು ತಮಿಳುನಾಡಿನ ರಾಜರು, ಅಂದರೆ ಭಾರತಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಯಾವುದೇ ವಿವಾದ ಇಲ್ಲ. 1622 ಮತ್ತು 1635 ನಡುವೆ ರಾಮನಾಥಪುರಂನ ರಾಜ ಕುತನ್ ಸೇತುಪತಿ ಹೊರಡಿಸಿದ ತಾಮ್ರ ಶಾಸನದಲ್ಲೂ ಇದು ಕ್ಲಿಯರ್ ಆಗುತ್ತೆ. ಇಂದಿನ ಶ್ರೀಲಂಕಾದ ತಲೈ ಮನ್ನಾರ್ವರೆಗೆ ಈತನ ಆಸ್ತಿ ಇತ್ತು ಅಂತ ಹೇಳಲಾಗಿದೆ. ಆದರೆ 1767ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಈ ದ್ವೀಪವನ್ನು ರಾಜನಿಂದ ಗುತ್ತಿಗೆಗೆ ತಗೊಳುತ್ತೆ. ಆಮೇಲೆ 1822ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಮಸ್ವಾಮಿ ಸೇತುಪತಿಯಿಂದ ಈ ದ್ವೀಪವನ್ನು ಗುತ್ತಿಗೆಗೆ ತಗೊಳುತ್ತೆ. ಅದಾದ ನಂತರ ಇದು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗ ಆಗುತ್ತೆ. ಅಂದರೆ ಬ್ರಿಟಿಷರ ಕೈಗೆ ಈ ದ್ವೀಪ ಹೋಗುತ್ತೆ. ಆದರೆ ಇದರ ಜಮೀನ್ದಾರಿ ಹಕ್ಕನ್ನು ರಾಮನಾಥಪುರಂ ಸಂಸ್ಥಾನಕ್ಕೇ ಕೊಡಲಾಗಿರುತ್ತೆ. ಮುಂದೆ 1921ರಲ್ಲಿ ಈ ದ್ವೀಪದ ಆಡಳಿತದ ವಿಚಾರವಾಗಿ ಲಂಕಾ ಮತ್ತು ಭಾರತದ ಬ್ರಿಟಿಷರ ನಡುವೆ ಗೊಂದಲ ಶುರುವಾಗುತ್ತೆ. ಆದರೆ ಈ ಜಮೀನ್ದಾರಿ ಹಕ್ಕು ಮಾತ್ರ ರಾಮನಾಥಪುರಂ ರಾಜರಿಗೇನೆ ಕೊಡಲಾಗಿರುತ್ತೆ. ಹೀಗೆ 1948ರ ತನಕ ಇದು ತಮಿಳುನಾಡು ರಾಜರ ಅಧೀನದಲ್ಲೇ ಇರುತ್ತೆ. ಸ್ವಾತಂತ್ರ್ಯ ಬಂದು 1 ವರ್ಷದ ತನಕ ಕೂಡ. ಆದರೆ ಸ್ವಾತಂತ್ರ್ಯ ನಂತರ 2 ದೇಶಗಳ ನಡುವೆ ಈ ಭೂಭಾಗ ಒಂದಷ್ಟು ಅಸಮಾಧಾನ ಕಾರಣ ಆಗುತ್ತೆ. ಲಂಕಾ ಇದನ್ನು ನಮಗೆ ಸೇರಬೇಕು ಅಂತ ವಾದ ಮಂಡಿಸಿದ್ರೆ ಭಾರತದಿಂದ ದೊಡ್ಡ ಪ್ರತಿಕ್ರಿಯೆ ಬಂದಿರಲ್ಲ. ಆದರೆ 1974ರಲ್ಲಿ ಏಕಾಏಕಿ ಭಾರತ ಕಂಪ್ಲೀಟ್ ಆಗಿದ್ದನ್ನು ತಗೊಳ್ಳಿ ಅಂತ ಲಂಕಾಗೆ ಬಿಟ್ಟುಕೊಡುತ್ತೆ. ಅಲ್ಲಿಂದ ಇಲ್ಲಿ ತನಕ ಲಂಕಾದ ಭಾಗ ಆಗಿದೆ. ಸೊ ಈ ವಿಚಾರವಾಗಿ ಈಗ ಅಣ್ಣಾಮಲೈ ಒಂದು RTI ಹಾಕಿದ್ರು. ಭಾರತದ ಭೂಭಾಗವಾಗಿದ್ದ ಈ ಭೂಮಿ ಹೇಗೆ ಲಂಕಾಗೆ ಸೇರಿತು ಅಂತ ಅದರಲ್ಲಿ ಕೇಳಿದ್ರು. ಈಗ ಅದರಲ್ಲಿ 10 ಹಲವು ಮಾಹಿತಿ ಬಹಿರಂಗ ಆಗಿದೆ. RTIನಲ್ಲಿ ಇರೋದೇನು? ಅಣ್ಣಾಮಲೈ ಪಡೆದಿರೋ ಮಾಹಿತಿಯಲ್ಲಿ ಈ ದ್ವೀಪದ ಮಾಲೀಕತ್ವದ ಕುರಿತು ಹಾಗೂ ಅದು ಭಾರತದಿಂದ ದೂರವಾದ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಲಾಗಿದೆ. ಭಾರತದ ಕಡಲ ತೀರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ 1.9 ಚದರ ಕಿಲೋಮೀಟರ್ ವಿಸ್ತೀರ್ಣದ ಈ ಭೂಮಿಯನ್ನು ಸ್ವಾತಂತ್ರ್ಯ ನಂತರ ಭಾರತ ತನ್ನ ಕಂಟ್ರೋಲ್ಗೆ ತಗೊಳ್ಳಿಲ್ಲ. 1875ರಿಂದ ಸ್ವಾತಂತ್ರ್ಯ ಬರೋವರೆಗೆ, ಅಂದರೆ ಸ್ವಾತಂತ್ರ್ಯ ಬಂದು 1 ವರ್ಷದ ನಂತರ ಕೂಡ
ಕೂಡ 1948ರವರೆಗೆ ಈ ದ್ವೀಪದ ಮೇಲೆ ರಾಮನಾಥಪುರಂ ಸಂಸ್ಥಾನದ ಅಧಿಕಾರ ಇತ್ತು. ಸ್ವಾತಂತ್ರ್ಯ ನಂತರ ಶ್ರೀಲಂಕಾದಲ್ಲಿ ಹಕ್ಕನ್ನ ಸ್ಥಾಪಿಸಿಕೊಳ್ತು. ಭಾರತದ ನೌಕಾಪಡೆ ತನ್ನ ಅನುಮತಿ ಇಲ್ಲದೆ ಇಲ್ಲಿ ಸಮರಾಭ್ಯಾಸ ಮಾಡಬಾರದು ಅಂತ ಲಂಕಾ ಹೇಳ್ತಾ ಇತ್ತು. 1955ರ ಅಕ್ಟೋಬರ್ನಲ್ಲಿ ಲಂಕಾ ಕೂಡ ತಾನು ಒಂದು ಸಮರಾಭ್ಯಾಸ ಮಾಡಿತ್ತು. ಆ ಕಾಲದಲ್ಲಿ ಅಂದರೆ ಈ ದ್ವೀಪದ ಮಾಲೀಕತ್ವದ ಜಗಳ ಇದ್ದಾಗ ನೆಹರು ತಲೆ ಕೆಡಿಸ್ಕೊಂಡಿರಲಿಲ್ಲ. ನೆಹರು ಈ ದ್ವೀಪದ ಅಧಿಕಾರ ಬಿಟ್ಟುಕೊಡೋಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ, ಈ ಸಣ್ಣ ದ್ವೀಪಕ್ಕೆ ನಾನು ಅಷ್ಟು ಮಹತ್ವ ಕೊಡಲ್ಲ, ಸಂಸತ್ನಲ್ಲಿ ಇದು ಮತ್ತೆ ಚರ್ಚೆಯಾಗೋದು, ಅನಿರ್ದಿಷ್ಟಾವಧಿ ಕಾಲ ಮುಂದುವರಿಯೋದು ನನಗಿಷ್ಟ ಇಲ್ಲ ಅಂತ ಬರೆದಿದ್ರು. ಇಷ್ಟಾದರೂ 1948ರ ನಂತರ ಇಲ್ಲಿ ಮೀನುಗಾರಿಕೆ ಹಕ್ಕು ಪಡೆಯೋ ಎಲ್ಲ ಕಾನೂನಾತ್ಮಕ ಕಾರಣಗಳು ಭಾರತಕ್ಕಿದ್ವು. ಲಂಕಾಗೆ ಯಾವುದೇ ಸುಂಕ ಕೊಡದೆ ಈ ದ್ವೀಪದ ಸುತ್ತಮುತ್ತ ಮೀನುಗಾರಿಕೆ ಮಾಡಲಾಗ್ತಾ ಇತ್ತು. ಆದರೆ 1974 ಹಾಗೂ 76ರಲ್ಲಿ ಲಂಕಾ ಹಾಗೂ ಭಾರತ ಸರ್ಕಾರಗಳು ಒಪ್ಪಂದ ಮಾಡಿಕೊಂಡ್ವು. ಅಂದು ಭಾರತದ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಲಂಕಾ ಪ್ರಧಾನಿಯಾಗಿದ್ದ ಸಿರಿಮಾವೋ ಬಂಡಾರನಾಯಕೆ ಮ್ಯಾರಿಟೈಮ್ ಬೌಂಡ್ರಿ ಅಗ್ರಿಮೆಂಟ್ ಮಾಡಿಕೊಂಡ್ರು. ಆ ಪ್ರಕಾರವಾಗಿ ಅಲ್ಲಿಂದ ಇದು ವಿವಾದಿತ ಪ್ರದೇಶ ಆಗಲಿಲ್ಲ. ಇದನ್ನು ಲಂಕಾಗೆ ಬಿಟ್ಟುಕೊಡೋಕೆ ಭಾರತ ಒಪ್ಪಿಕೊಳ್ತು ಅಂತ ತಿಳಿಸಲಾಗಿದೆ. ಇದೇ ವಿಚಾರ ಈಗ ತಮಿಳುನಾಡಲ್ಲಿ ಹಾಗೂ ದೇಶಾದ್ಯಂತ ಹೊಸ ರಾಜಕೀಯ ಯುದ್ಧಕ್ಕೆ ಕಾರಣ ಆಗಿದೆ. ವಿಚಾರ ಕೆದಕಿದ್ಯಾಕೆ ಬಿಜೆಪಿ? ಇದು ಗೊತ್ತಾಗಬೇಕು ಅಂದ್ರೆ ಈ ಕಚ್ಚತ್ತೀವು ದ್ವೀಪದ ಬಗ್ಗೆ ತಮಿಳುನಾಡಲ್ಲಿ ಮತ್ತು ದೇಶದ ಇತರ ಭಾಗದಲ್ಲಿ ಯಾವ ರೀತಿ ಸೆಂಟಿಮೆಂಟ್ ಇದೆ ಅನ್ನೋದನ್ನ ನೋಡಬೇಕು. ಇದು ಚಿಕ್ಕ ಭೂಭಾಗ ಆಗಿದ್ರೂ ಕೂಡ ಇದರ ಹಿಂದೆ ದೊಡ್ಡ ರಾಜಕೀಯ ಯುದ್ಧ ನಡೆದು ಹೋಗಿದೆ. ಕಚ್ಚತ್ತೀವು ದ್ವೀಪವನ್ನ ಭಾರತ ಲಂಕಾಗೆ ಬಿಟ್ಟುಕೊಟ್ಟಿದ್ದಕ್ಕೆ ತಮಿಳುನಾಡಿನಲ್ಲಿ ದೊಡ್ಡ ಆಕ್ರೋಶ ಅವತ್ತಿಂದ ಇವತ್ತಿನ ತನಕವೂ ಇದೆ. ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧವೂ ದೊಡ್ಡ ಆಕ್ರೋಶ ಭುಗಿಲೆದ್ದಿತ್ತು. 1991ರಲ್ಲೂ ತಮಿಳುನಾಡಿನ ವಿಧಾನಸಭೆ ಒಂದು ಮಸೂದೆ ಪಾಸ್ ಮಾಡಿತು. ಅದರಲ್ಲಿ ಈ ದ್ವೀಪವನ್ನು ವಾಪಸ್ ನಮಗೆ ಕೊಡಬೇಕು, ಒಕ್ಕೂಟ ಸರ್ಕಾರ ಈ ಜಾಗವನ್ನು ಬೇರೊಂದು ದೇಶಕ್ಕೆ ಗಿಫ್ಟ್ ಆಗಿ ಕೊಟ್ಟಿದೆ, ಹೀಗಾಗಿ ಇದನ್ನು ನಮ್ಮ ರಾಜ್ಯಕ್ಕೆ ವಾಪಸ್ ಸೇರಿಸಬೇಕು ಅಂತ ತಮಿಳುನಾಡು ಕೇಳಿತು. 2008ರಲ್ಲಿ ಅಂದಿನ ಮುಖ್ಯಮಂತ್ರಿ ಶ್ರೀಮತಿ ಜಯಲಲಿತಾ ಅವರು ಇದನ್ನು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಹೇಳ್ಕೊಂಡು ಹೋದರು. ಈ ಅಗ್ರಿಮೆಂಟ್ನಿಂದ ಒಕ್ಕೂಟ ಸರ್ಕಾರ ಹೊರಬರಬೇಕು, ಎರಡೂ ಸರ್ಕಾರಗಳು ಅಸಂವಿಧಾನಿಕವಾಗಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ, ಈ ಭೂಭಾಗವನ್ನು ಗಿಫ್ಟ್ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರ ಹೋರಾಟ ಮಾಡಿತು. ಇಷ್ಟೆಲ್ಲ ಹೋರಾಟಕ್ಕೆ ಕಾರಣ ಈ ಜಾಗದ ಮೇಲೆ ತಮಿಳರಿಗಿರೋ ಪ್ರೀತಿ ಅನ್ನೋದಕ್ಕಿಂತ ಈ ಜಾಗದ ಮೇಲೆ ಅವರಿಗಿರೋ ಅವಲಂಬನೆ. ಸ್ನೇಹಿತರೆ, ಪದೇ ಪದೇ ತಮಿಳುನಾಡು ಮೀನುಗಾರರನ್ನ ಲಂಕಾ ಬಂಧಿಸಿದೆ ಅಂತ ನೀವು ಆಗಾಗ ಕೇಳ್ತಾ ಇರ್ತೀರಲ್ಲ, ಅದಕ್ಕೆ ಕಾರಣ ಕೂಡ ಈ ಜಾಗವನ್ನು ಬಿಟ್ಕೊಟ್ಟಿರೋದೆ. ಯಾಕಂದರೆ ಭಾರತ ಹಾಗೂ ಲಂಕಾ ನಡುವೆ ಜಲಗಡಿ ಒಪ್ಪಂದ ಆಗೋ ತನಕ ಕಚ್ಚತ್ತೀವು ಪ್ರದೇಶದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಭಾರತೀಯ ತಮಿಳು ಮೀನುಗಾರರು ಮೀನುಗಾರಿಕೆ ಮಾಡ್ತಿದ್ರು. ಆದರೆ ಒಪ್ಪಂದ ಏರ್ಪಟ್ಟ ನಂತರ ಇಲ್ಲಿ ಯಾವುದೇ ಮೀನುಗಾರಿಕೆಗೆ ಅವಕಾಶ ಸಿಗ್ತಾ ಇಲ್ಲ. ಭಾರತದ ಸಮುದ್ರ ಪ್ರದೇಶ ವ್ಯಾಪ್ತಿನೇ ಕಮ್ಮಿಯಾಗಿದೆ. ಭಾರತೀಯ ಮೀನುಗಾರರು ಕೇವಲ ವಿಶ್ರಾಂತಿ ಮಾತ್ರ ತಗೋಬೋದು. ಅಲ್ಲಿ ಹೆಚ್ಚು ಅಂದರೆ ಮೀನು ಹಿಡಿಯೋ ಬಲೆಗಳನ್ನು ಒಣಗಿಸ್ಕೊಂಡು ಬರ್ಬೋದು. ವಾರ್ಷಿಕವಾಗಿ ನಡೆಯೋ ಸೇಂಟ್ ಆಂಟನಿ ಹಬ್ಬದಲ್ಲಿ ಭಾಗವಹಿಸ್ಬೋದು ಅಷ್ಟೇ, ಆದರೆ ಮೀನು ಹಿಡಿಯಂಗಿಲ್ಲ. ಭಾರತೀಯ ಜಲಪ್ರದೇಶದಲ್ಲಿ ಮೀನುಗಳು ಕಮ್ಮಿ ಆಗ್ತಾ ಬರ್ತಿದ್ದ ಹಾಗೆ ಇಲ್ಲಿರೋ ಮೀನುಗಾರರು ಏನು ಮಾಡ್ತಾರೆ, ಕಚ್ಚತ್ತೀವು ದ್ವೀಪದ ಕಡೆಗೆ ಹೋಗ್ತಾ ಬಂದರು. ಆಗಲೇ ಹೇಳಿದ ಹಾಗೆ ಈ ಕಚ್ಚತ್ತೀವು ದ್ವೀಪ ಕೂಡ ಭಾರತಕ್ಕೆ ದೂರ ಇಲ್ಲ. ಸೊ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಲಂಕಾ ಜಲಪ್ರದೇಶಕ್ಕೆ ಎಂಟರ್ ಆಗಿಬಿಟ್ರೆ ಭಾರತೀಯ ಮೀನುಗಾರರನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಲಾಗ್ತಾ ಇದೆ. ಲಂಕಾದಲ್ಲಿ ಶ್ರೀಲಂಕಾ ನೇವಿ ಬಂದು ಕಾಟ ಕೊಟ್ಟು ಎಷ್ಟೋ ಸಲ ಬೋಟ್ಗಳನ್ನೆಲ್ಲ ಮುಳುಗಿಸಿ ಹಾಕಿದೆ, ಪ್ರಾಣ ಹೋಗಿದೆ ನಮ್ಮ ಮೀನುಗಾರರದ್ದು. ಹೀಗಾಗಿ ತಮಿಳುನಾಡಲ್ಲಿದು ಭಾವನಾತ್ಮಕ ವಿಚಾರ ಆಗೋಗಿದೆ. ರಾಮನಾಥಪುರಂ, ನಾಗಪಟ್ಟಣಂ, ಪುದುಕೊಟ್ಟೈ, ತೂತುಕುಡಿ ಸೇರಿ ಅನೇಕ ಕರಾವಳಿ ಜಿಲ್ಲೆಗಳಲ್ಲಿ ಇದು ಪೊಲಿಟಿಕಲ್ ಇಶ್ಯೂ ಕೂಡ. ಇದನ್ನು ಬಿಜೆಪಿ ಈ ಎಲೆಕ್ಷನ್ ಟೈಮ್ನಲ್ಲಿ ತುಂಬ ಹೈಲೈಟ್ ಮಾಡ್ತಾ ಇದೆ. ವಿರೋಧಿಗಳ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಬಳಸ್ತಾ ಇದೆ. ಬಿಜೆಪಿ ಕೂಡ ಈ ಸಲ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆ ಇದೆಯಲ್ಲ, ಇದರಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಬೇಕು ಅಂತ ನಾನಾ ತಂತ್ರಗಳನ್ನು ಹೆಣಿತಾ ಇದೆ. ಅದರಲ್ಲೂ ರಾಮೇಶ್ವರಂ ಮತ್ತು ಕರಾವಳಿ ಜಿಲ್ಲೆ ಕಡೆ ಬಿಜೆಪಿ ಹೆಚ್ಚಿನ ಫೋಕಸ್ ಮಾಡ್ತಾ ಇದೆ. ಅಣ್ಣಾಮಲೈರ ಎನ್ ಮಕ್ಕಳು ಕೂಡ ಇದೇ ರಾಮೇಶ್ವರಂನಿಂದ ಸ್ಟಾರ್ಟ್ ಆಗಿತ್ತು ಅನ್ನೋದು ನಿಮಗೆ ಗೊತ್ತು. ಹೀಗಾಗಿ ಆ ಭಾಗದಲ್ಲಿ ಭಾವನಾತ್ಮಕ ವಿಚಾರ ಇದು. ಸ್ನೇಹಿತರೆ, ಈ ದ್ವೀಪದ ಮಹತ್ವ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು. ಯಾವುದೇ ದೇಶದ ನೆಲ, ಕರಾವಳಿ ತೀರದ ನೆಲ ಎಂಡ್ ಆದ್ಮೇಲೆ ಸಮುದ್ರ ಶುರುವಾಗುತ್ತಲ್ಲ, ಅಲ್ಲಿಂದ 200 ನಾಟಿಕಲ್ ಮೈಲ್ಸ್ ಅಥವಾ 370 ಕಿಲೋಮೀಟರ್ ಆ ದೇಶದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗಿರುತ್ತೆ ಅನ್ನೋ ನಿಯಮ ಇದೆ, ಅಂತಾರಾಷ್ಟ್ರೀಯ ನಿಯಮ ಇದೆ. ಅದರ ಅನ್ವಯ ಆ ದ್ವೀಪ ಭಾರತಕ್ಕೆ ಸೇರಿದ್ದರೆ ಆ ದ್ವೀಪದ ಸುತ್ತಲೂ 370 ಕಿಲೋಮೀಟರ್ ಅಥವಾ
200 ನಾಟಿಕಲ್ ಮೈಲು ಭಾರತಕ್ಕೆ ಹಕ್ಕಿರ್ತಾ ಇತ್ತು. ಆರಾಮಾಗಿ ಆ ದ್ವೀಪದ ಸುತ್ತಮುತ್ತಲೂ ಹೋಗಿ ಭಾರತ ಮೀನುಗಾರಿಕೆ ಮಾಡಬಹುದಾಗಿತ್ತು. ಆದ್ರೆ ಈ ದ್ವೀಪವನ್ನ ಲಂಕಾಗೆ ಬಿಟ್ಟು ಕೊಟ್ಟಿರೋ ಪರಿಣಾಮ ಸ್ಕ್ರೀನ್ ಮೇಲೆ ನೋಡಿ, ನೀವು ಮ್ಯಾಪ್ ನಲ್ಲಿ ಕರೆಕ್ಟ್ ಆಗಿ ನೋಡಿ, ಭಾರತಕ್ಕೆ ಈಗ ಈ ಸಮುದ್ರ ವ್ಯಾಪ್ತಿನೇ ಕಮ್ಮಿಯಾಗಿ ಹೋಗಿದೆ. ದ್ವೀಪ ಲಂಕಾಗೆ ಸೇರಿರೋದ್ರಿಂದ ಲಂಕಾಗೆ ಆ ದ್ವೀಪದಿಂದ ಭಾರತದ ಕಡೆಗೂ ಸಮುದ್ರದ ಮೇಲೆ ಹಕ್ಕು ಸಿಕ್ಕಿದೆ. ಭಾರತದಾಗಿದ್ದರೆ ದ್ವೀಪ, ಭಾರತಕ್ಕೆ ಆ ದ್ವೀಪದಿಂದ ಲಂಕಾ ಕಡೆಗೂ ಹಕ್ಕು ಸಿಗ್ತಾ ಇತ್ತು. ಅಥವಾ ಭಾರತ ಮತ್ತು ಲಂಕಾ ಹತ್ರಕ್ಕೆ ಇರೋದ್ರಿಂದ ಆ ಜಾಗದಲ್ಲಿ ತೀರಾ ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನ ಹೇಗೆ ಹಂಚ್ಕೋಬೇಕು ಅಂತ ವಿಚಾರ ಬಂದಾಗ ಅಷ್ಟು ಗ್ಯಾಪ್ ಇಲ್ವಲ್ಲ. ಸೊ ಅಲ್ಲಿ ಭಾರತಕ್ಕೆ ಅಡ್ವಾಂಟೇಜ್ ಆಗ್ತಾ ಇತ್ತು. ಭಾರತೀಯ ಮೀನುಗಾರನ್ನ ಸಿಕ್ಕದ ಹಾಗೆ ಅರೆಸ್ಟ್ ಮಾಡಿ ತಗೊಂಡೋಗಿ ಜೈಲಿಗೆ ಹಾಕಲಿಕ್ಕೆ ಲಂಕನರಿಗೆ ಆಗ್ತಾ ಇರಲಿಲ್ಲ. ಆರಾಮಾಗಿ ಕಚತ್ತೀವು ಸ್ವಲ್ಪ ದಾಟಿನೂ ಹೋಗಿನೂ ಭಾರತೀಯರು ಮೀನುಗಾರಿಕೆ ಮಾಡೋಕೆ ಹಕ್ಕನ್ನು ಪಡಿಬೋದಾಗಿತ್ತು ಭಾರತ. ಆದರೆ ಇದನ್ನು ಬಿಟ್ಟು ಕೊಟ್ಟಿರೋದ್ರಿಂದ ಈಗ ಲಂಕಾದ ಜಲಗಡಿ ದ್ವೀಪವನ್ನು ದಾಟಿ ಭಾರತದ ಕಡೆಗೂ ಕೂಡ ಎಕ್ಸ್ಟೆಂಡ್ ಆಗೋಕೆ ಕಾರಣ ಆಗಿದೆ. ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ತಮಿಳುನಾಡಿನಲ್ಲಿ, ಅದರಲ್ಲೂ ಕೂಡ ತಮಿಳುನಾಡಿನ ಕರಾವಳಿ ಭಾಗದಲ್ಲಿ ದೊಡ್ಡ ಪ್ರಮಾಣದ ಪೊಲಿಟಿಕಲ್ ಪವರ್ ಗೇಮ್ ಅನ್ನ ಕ್ರಿಯೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಇದರ ಮೊದಲ ಭಾಗವಾಗಿ ಈಗ INDIA ಕೂಟದ ಭಾಗವಾಗಿರೋ ಆಡಳಿತಾರೂಢ DMK ಮೇಲೆ ಮುಗಿಬಿದ್ದಿದ್ದಾರೆ. ಯಾಕಂದ್ರೆ ದ್ವೀಪವನ್ನ ಲಂಕಾಗೆ ಬಿಟ್ಟು ಕೊಡೋ ದಿನ ಅವತ್ತು CM ಆಗಿದ್ದು ಕರುಣಾನಿಧಿ. ಅಂದ್ರೆ ಈಗ CM ಆಗಿರೋ ಸ್ಟಾಲಿನ್ರ ಅಪ್ಪಯ್ಯ. ಇಂದಿರಾ ಗಾಂಧಿ ಹೇಳಿದಾಗ ಹೆಚ್ಚು ಪ್ರತಿಕ್ರಿಯೆ ಕೊಡದೆ ಅವರು ಒಪ್ಪಿಕೊಂಡ್ರು ಅಂತ ಒಂದಷ್ಟು ಕಡೆ ಉಲ್ಲೇಖ ಇದೆ. ಹೀಗಾಗಿ ಬಿಜೆಪಿ ಇದು ಕಾಂಗ್ರೆಸ್ ಮತ್ತು DMK ಜಂಟಿಯಾಗಿ ಮಾಡಿರೋ ಬ್ಲಂಡರ್ ಅಂತ ಹೇಳ್ತಾ ಇದೆ. ಖುದ್ದು ಮೋದಿ ಈ ವಿಚಾರವನ್ನ ಪದೇ ಪದೇ ಹೈಲೈಟ್ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್, ಬಿಜೆಪಿ ಪದೇ ಪದೇ ಸಾರ್ವಭೌಮತ್ವದ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಕಳೆದ 10 ವರ್ಷಗಳಿಂದಲೂ ಸೈಲೆಂಟ್ ಹಾಗೂ ಓಪನ್ ಅಭಿಯಾನ ಎರಡೂ ರೀತಿ ನಡೆಸ್ಕೊಂಡೇ ಬರ್ತಾ ಇದೆ. ನೆಹರು ಮತ್ತು ಕಾಶ್ಮೀರ, ನೆಹರು ಮತ್ತು ಚೀನಾ ಯುದ್ಧ ಅಂತ ಬಿಜೆಪಿ ಅವಕಾಶ ಸಿಕ್ಕಾಗ್ಲೆಲ್ಲ ರಾಷ್ಟ್ರೀಯ ಸಮಗ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಎಳಿತಾನೆ ಇರುತ್ತೆ ಕೆಳಗೆ. ಹೀಗಾಗಿ ಭಾರತದ ಈ ಜಾಗವನ್ನ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಲಂಕಾಗೆ. ಇವರಿಗೆ ದೇಶದ ಮೇಲೆ ಗೌರವ ಇದೆಯಾ ಅಂತ ಕಾಂಗ್ರೆಸ್ ಅನ್ನ ಕೂಡ ಬಿಜೆಪಿ ಕಾರ್ನರ್ ಮಾಡ್ತಾ ಇದೆ. ಅದರಲ್ಲೂ ಕಚತೀವು ಸ್ಟ್ರಾಟಜಿಕ್ ಆಗಿ ತುಂಬಾ ಇಂಪಾರ್ಟೆನ್ಸ್ ಇರೋ ಜಾಗ. ಹೀಗಾಗಿ ದೇಶದಲ್ಲಿ ಮತ್ತು ದ್ರಾವಿಡ ರಾಜಕಾರಣದಲ್ಲಿ ಇದು ದೊಡ್ಡ ಕಂಪನಕ್ಕೆ ಕಾರಣ ಆಗಿದೆ. ಲೋಕಸಭಾ ಚುನಾವಣೆಗೂ ನಿಂತಿರುವ ಅಣ್ಣಾಮಲೈ DMK ವಿರುದ್ಧ ಇದನ್ನ ದೊಡ್ಡ ಬಾಣವಾಗಿ ಬಳಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ತಮಿಳುನಾಡಿನ ರಾಜಕೀಯದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಈ ದೊಡ್ಡ ಪ್ರಮಾಣದ ಸೆಂಟಿಮೆಂಟಲ್ ಇಶ್ಯೂ ಆಗಿರೋ ಈ ಕಚ್ಚತೀವು ವೋಟುಗಳಾಗಿನೂ ಕನ್ವರ್ಟ್ ಆಗತ್ತಾ, ಜೊತೆಗೆ ಭಾರತ ಮತ್ತು ಲಂಕಾ ನಡುವಿನ ರಾಜಕಾರಣದಲ್ಲೂ ಕೂಡ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲಿ ಈ ವಿಚಾರ ಹೋಗ್ತಾ ಯಾವೆಲ್ಲ ರೀತಿಯ ಬದಲಾವಣೆಗಳಿಗೆ ಮತ್ತು ತಿರುವುಗಳಿಗೆ ಕಾರಣ ಆಗಬಹುದು, ಇದೆಲ್ಲವನ್ನ ಬಹಳ ಗಮನ ಇಟ್ಟು ನೋಡ್ತಾ ಹೋಗಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.